ಮತ್ತೆ ಯಾವಾಗಿಂದ ಆಗಿದ್ರೆ ಆಯ್ಕೆ ಆಗಿದ್ದು? ಹೋದ್ ಸತಿನೂ MLA ಆಗಿದ್ರಿ, ತಮ್ಮ ಬಿಜೆಪಿ ಸರ್ಕಾರ ಇರುವಾಗನು ತಾವು MLA ಆಗಿದ್ರಿ, ಲೋಕಲ್ MLA ಆಗಿದ್ರಿ. ಅವಾಗ ಗೊತ್ತಿರ್ಲಿಲ್ವಾ? ನಿಮ್ದೇ ಸರ್ಕಾರ ಇತ್ತು, ಬಿಜೆಪಿ ಸರ್ಕಾರ ಇತ್ತು. 2 ವರ್ಷ ಮುಖ್ಯಮಂತ್ರಿ ಆಗಿದ್ರು, ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ರು. ಏನಕ್ಕಂದ್ರೆ ತಾವು MLA ಆಗಿದ್ರಿ ಅಲ್ಲಿ, ಅಧ್ಯಕ್ಷರೇ. ಅವಾಗ ಗೊತ್ತಿರ್ಲಿಲ್ವಾ ವಫಾಕ್ ಆಗಿರೋದು? ಈಗ ಗೊತ್ತಾಗಿರೋದ ನಿಮ್ಗೆ? ಅಲ್ರಿ, ಯಾರು ಮಾಡಿದ್ರು ಇದನ್ನ? ನಮ್ಮ ದೇಶದಲ್ಲಿ ವಫ್ಟಾಟ್ ಬಂದಿದ್ದು ಬ್ರಿಟಿಷ್ ಕಾಲದಲ್ಲಿ 1913 ನಲ್ಲಿ ಬಂದಿದ್ದು. ಅವಾಗ ಎಷ್ಟಿತ್ತು? 1913 3,000 ಎಕರೆ ಇತ್ತು ಇಡೀ ಅಖಂಡ ಭಾರತ. 1913 ನಲ್ಲಿ ವಫ್ಟಾಟ್ ಬಂದಿರೋದು. ಎಷ್ಟು? 3,500 ಎಕರೆ ಇತ್ತು. ಎಷ್ಟು ಎಕರೆ ಅದು ಗೊತ್ತಿಲ್ಲ. ನನ್ನ ಬಳಿ ದಾಖಲೆ ಅದಾವ್ರಿ. ಜಮೀರ್ ಸಾಬ್ರೆ, ತಾವು ಸ್ವಲ್ಪ ದಯವಿಟ್ಟು ಕೇಳ್ರಿ. ನೀವು ಅಶೋಕರು, ನೀವು ದೋಸ್ತರದಿರಿ, ನೀವು ಏನೇನ್ ಮಾತಾಡ್ಕೋರಿ, ನನಗೆ ಡಿಸ್ಟರ್ಬ್ ಮಾಡ್ಲಕ್ ಹೋಗ್ಬೇಡ್ರಿ. ಅದ್ರ ಜೊತೆಗೆ ಒಂದೇ ನಿಮಿಷ MLA ಯಾವಾಗಿಂದ ಆಗಿದ್ರೆ ಆಯ್ಕೆ ಆಗಿದ್ದು? ಹೋದ್ ಸತಿನೂ MLA ಆಗಿದ್ರಿ, ತಮ್ಮ ಬಿಜೆಪಿ ಸರ್ಕಾರ ಇರುವಾಗನು ತಾವು MLA ಆಗಿದ್ರಿ, ಲೋಕಲ್ MLA ಆಗಿದ್ರಿ. ಅವಾಗ ಗೊತ್ತಿರ್ಲಿಲ್ವಾ? ನಿಮ್ದೇ ಸರ್ಕಾರ ಇತ್ತು, ಬಿಜೆಪಿ ಸರ್ಕಾರ ಇತ್ತು. 2 ವರ್ಷ ಮುಖ್ಯಮಂತ್ರಿ ಆಗಿದ್ರು, ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ರು. ಏನಕ್ಕಂದ್ರೆ ತಾವು MLA ಆಗಿದ್ರಿ ಅಲ್ಲಿ, ಅಧ್ಯಕ್ಷರೇ. ಅವಾಗ ಗೊತ್ತಿರ್ಲಿಲ್ವಾ ವಫಾಕ್ ಆಗಿರೋದು? ಈಗ ಗೊತ್ತಾಗಿರೋದ ನಿಮ್ಗೆ? ಅಲ್ರಿ, ಯಾರು ಮಾಡಿದ್ರು ಇದನ್ನ? ಒಬ್ಬ ವಿಜಾಪುರಕ್ಕೆ ಒಬ್ಬ DC ಬಂದ, ಮಹಮ್ಮದ್ ಮೋಚಿನ್ ಅಂತೇಳಿ, ಏನು ಕೆಲಸ ಮಾಡಲಿಲ್ಲ, ಬರೀ ವಕಫ್ ಮಾಡೋದು ಕೆಲಸನೇ ಮಾಡೋದು. ಮುಂದೆ ಇನ್ಚಾರ್ಜ್ ಸೆಕ್ರೆಟರಿ ಧ್ವನಿ ಎತ್ತಬೇಕಾಗಿತ್ತು. ನೀವೇನ್ ಮಾಡ್ತಾ ಇದ್ರಿ? ಅವ್ರು ಮಾಡಿಲ್ಲ. ನೀವೇನ್ ಮಾಡ್ತಾ ಇದ್ರಿ? ನಿಮ್ದೇ ಸರ್ಕಾರ ಇತ್ತಿಲ್ಲ, ನಿಮ್ದೇ ಸರ್ಕಾರ ಇತ್ತಿಲ್ಲ. ಮಾತಾಡ್ತಾರೆ ನಿಮ್ಮವ್ರು ಮಾತಾಡ್ವಾ? ಅರೆ, ನೀವು ಉತ್ತರ ಕೊಡ್ರಿ. ಅಲ್ಲ, ನಿಮ್ಮವ್ರು ಮಾತಾಡ್ತಾರೆ ನಾವು ಇಟ್ಟೋದನ್ನ ನಾವು ಕೇಳಿಸ್ಕೊಂಡಿಲ್ಲ, ನೀವು ಕೇಳಿಸ್ಕೊಳ್ಳಿ. ಕೇಳ್ರಿ. ಇಷ್ಟಾಕ ನೀವು ಹಾಕೋದ್ರಿ. ಇದು ಏನೋ ಸೆಂಟ್ರಲ್ ಬಿಲ್ ಅಮೆಂಡ್ಮೆಂಟ್ ತಂದೆ ಅಂದ್ಕೊಳ್ಳೇನೆ ನೀವು ಗಾಬರಿ ಆಗಿಬಿಟ್ಟಿರಿ. ಅದಕ್ಕೆ ಬಿದರ್ಸೆ ಜಾಂಗೆ ಅರೆ ಹಲ್ಲ ನಾವೇನು ಮಾತಾಡ್ರಿ. ಅದನ್ನೇ ಹೇಳಕತ್ತೀನಿ. ಅವರು ಇವತ್ತ ಮಾನ್ಯ ಮುಖ್ಯಮಂತ್ರಿಗಳ ನಿರ್ದೇಶನದಂತೆ ನಾನು ರಾಜ್ಯದಲ್ಲಿ ಜಮೀರ್ ಹೋಗು, ರಾಜ್ಯದಲ್ಲಿ ಎಷ್ಟು ವಕಫ್ ಆಸ್ತಿ ಇದೆ ನೋಡು, ಎಲ್ಲಾನು ಎಂಟ್ರಿ ಹೊಡಿ ಅಂತ ಹೇಳಿದ್ರು. ಅದಕ್ಕೆ ನೋಡಿ, ನೀವು ತಪ್ಪು ಸದನಿಗೆ ಮಾಹಿತಿ ಕೊಟ್ಟರೆ ನಾನು ಮಾತಾಡ್ಬೇಕು ತಾನೆ? ಅರೆ, ವಿಡಿಯೋ ಬಿಜಾಪುರಲ್ಲೇ ನಾನು ಅಧಿಕಾರಿಗಳ ಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ರಿವ್ಯೂ ಮೀಟಿಂಗ್ ಮಾಡಿದ್ರು. ವಕ್ಫ್ ಬೋರ್ಡ್ ಇಷ್ಟೆಲ್ಲ ಆಸ್ತಿಗಳು ಎನ್ಕರೇಜ್ಮೆಂಟ್ ಆಗಿದೆ, ಆ ಎನ್ಕರೇಜ್ಮೆಂಟ್ ತೆಗಿ ಅಂತ ಹೇಳಿದಾರೆ ಅಂತ ಹೇಳಿದ್ದೀನಿ ನಾನು. ಹೋಗು, ಮಾಡು. ಮಂತ್ರಿನಲ್ಲಿ ಇವ್ರು ಹೇಳಿದ್ರು, ಜಡ್ಜ್ಗಳು ಬೇರೆ ಬೇರೆ ಜಾತಿ ಜಡ್ಜ್ಗಳು ಯಾರು ಇಲ್ಲ, ಎಲ್ಲ ಅವರೇ ಇರ್ತಾರೆ, ಒಂದೇ ಕಮ್ಯುನಿಟಿ ಅವರು. ಗುಲ್ಬರ್ಗಾದಲ್ಲಿ ವಫ್ ಟ್ರಿಬ್ಯುನಲ್ ಜಡ್ಜ್ ಬಂದು ಶ್ರೀನಿವಾಸನ್ ಅಂತ ಇದ್ದಾರೆ, ಮೈಸೂರಲ್ಲಿ ಗುರುರಾಜು ಅಂತ ಇದ್ದಾರೆ, ಗುರುರಾಜು ಅಂತ ಇದ್ದಾರೆ. ಎಲ್ಲಾ ಕಡೆ ಬೇರೆ ಮುಸ್ಲಿಂ ಅವ್ರು ಯಾರು ಇಲ್ಲ. ಯಾರು ಜಡ್ಜ್ ಇರ್ಬೇಕಂತ ನಾನು 4 ಜಡ್ಜ್ಗಳಿದ್ದಾರೆ, 4 ಜಡ್ಜ್ಗಳು ಹಿಂದೂಗಳು. ನಾವು ಸರ್ಕಾರ ಆಯ್ಕೆ ಮಾಡಕ್ಕಾಗಲ್ಲ. ಚೀಫ್ ಜಸ್ಟಿಸ್ ಆಯ್ಕೆ ಮಾಡೋದು ನಾವು ಜಡ್ಜ್ಗಳು ನಾವು ಆಯ್ಕೆ ಮಾಡಕ್ಕಾಗಲ್ಲ. ಎತ್ತಲವ್ರೆ